ನೆಕ್ಸ್ಟ್ ಕ್ವಶನ್, 46,656ರ ಘನಮೂಲ ಅಂದರೆ ಕ್ಯೂಬ್ ರೂಟ್ ಆಫ್ 46,656. ಸೊ ಹಿಯರ್ ಐ ಆಮ್ ಗೋಯಿಂಗ್ ಟು ಯೂಸ್ ಫ್ಯಾಕ್ಟರೈಸೇಷನ್, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಯೂಸ್ ಮಾಡೋಣ. 46,656. ಸೊ ಈವನ್ ನಂಬರ್ ಅಲ್ಲ, 2 2s are 4, 2 3s are 6, 2 3s are 6, 2 2s are 4, 2 8s 16. 2 1 2, 2 1 2, 2 1 2, ಸಾರಿ 2 6 1 2, ಮತ್ತೊಳಿತು 2 6 1 2, 2 4 8. ಅಗೇನ್ 2 5s are 10, 2 8s are 16, 2 3s are 6, 2 2s are 4, 2 2s are 4, 2 4s are 8, 2 1s are 2, 2 6s are 12, 2 1s are 2, 2 2s are 4, 2 8s are 16, 0 8. ಸಾರಿ, ಇಲ್ಲಿ ಸ್ವಲ್ಪ ತಪ್ಪಾಯ್ತು ನೋಡಿ, ಅವಸರದಲ್ಲಿ. Two 5s are 10, 2 8s are 16. Again, 2 2s are 4, 2 9s are 18, 2 1s are 2, 2 6s are 12, 2 1s are 2, 2 4s are 8, 2 5s are 10, 2 8s are 16. Again, 2 7s are 14, 2 2s are 4, 2 9s are 18. ಈಗ 2 ಇಂದ ಹೋಗಲ್ಲ, 3 ಇಂದ ಹೋಗ್ತದೆ ನೋಡಿ. 3 2s are 6, 3 6s are 12, 3 3s are 9, 2 3 6 are 3 4s are 3 4s are 12, 3 ಇಂದ 3 8s are 24, 3 1s are 3, 3 2s are 6, 3 7s are 21, 3 9s are 27, 3 3s are 9, 3 1s are 3. ಸೊ ಇಷ್ಟು ದೊಡ್ಡದಾಯಿತು. ಸೊ ಅದಕ್ಕೂ ಮುಂಚೆ ನಾವು ಆಪ್ಷನ್ಸಿಂದ ನೋಡೋದಾದರೆ 30 ಅಂತೂ ಆಗೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ 1 ಪ್ಲೇಸಲ್ಲಿ 0 ಇರೋದ್ರಿಂದ ನೀವು ಎಷ್ಟೇ ಸಾರಿ ಮಲ್ಟಿಪ್ಲೈ ಮಾಡಿದ್ರು 1 ಪ್ಲೇಸಲ್ಲಿ 0 ಬರಬೇಕು. ಆಪ್ಷನ್ ಎ ರಾಂಗ್. ಆಪ್ಷನ್ ಬಿ 32 ಇದೆ, 1 ಪ್ಲೇಸಲ್ಲಿ 2 ಇದೆ, ಸ್ಕ್ವೇರ್ ಮಾಡಿದಾಗ 1 ಪ್ಲೇಸಲ್ಲಿ 4 ಬರ್ತದೆ. ಅಗೇನ್ ಸ್ಕ್ವೇರ್ ಮಾಡಿದಾಗ 1 ಪ್ಲೇಸಲ್ಲಿ 8 ಬರುತ್ತೆ, ಬಟ್ ಇಲ್ಲಿ 6 ಇರೋದ್ರಿಂದ ಇದು ಕೂಡ ಆಗಲ್ಲ. ನೀವು 34 ಅದನ್ನು ಸ್ಕ್ವೇರ್ ಮಾಡಿದಾಗ 34 ಇಂಟು 34 ಸ್ಕ್ವೇರ್ ಮಾಡಿದಾಗ 4 4s are 16. ಸೊ 1 ಪ್ಲೇಸಲ್ಲಿ 6 ಬಂತು. ಅಗೇನ್ 34ಇಂದ ಮಲ್ಟಿಪ್ಲೈ ಮಾಡಿದಾಗ ಈ 4 ಮತ್ತು 6 1 ಪ್ಲೇಸನ್ನು ಮಾತ್ರ ಮಲ್ಟಿಪ್ಲೈ ಮಾಡಿದಾಗ 6 4s are 24. ಸೊ ಮತ್ತೆ 1 ಪ್ಲೇಸಲ್ಲಿ 4 ಬರುತ್ತೆ, ಹಾಗಾಗಿ 34 ಕೂಡ ಅಲ್ಲ. ಸೊ 36 ಇಸ್ ದ ಕರೆಕ್ಟ್ ಆನ್ಸರ್. ಇದು ಡೈರೆಕ್ಟಾಗಿ ವಿತೌಟ್ ಆ್ಯಕ್ಚುಲಿ ಸಾಲ್ವಿಂಗ್ ದ ಪ್ರಾಬ್ಲಮ್. ಆ್ಯಕ್ಚುಲಿ ಮಾಡಿದರೆ ಇಷ್ಟುದ್ದ ಆಗ್ತದೆ. ಈಗೇನು ಮಾಡಬೇಕು ಅಂದರೆ ಸ್ಕ್ವೇರ್ ರೂಟ್ ಫೈಂಡ್ ಮಾಡಬೇಕಾದ್ರೆ 2 ನಂಬರ್ಗಳದ್ದು ಒಂದು ಪೇರ್ ಮಾಡ್ತಿದ್ವಿ. ಇಲ್ಲಿ ಕ್ಯೂಬ್ ರೂಟ್ ಆಗಿರೋದ್ರಿಂದ 3 ನಂಬರ್ಗಳು ಒಂದು ಪೇರ್ ಮಾಡಬೇಕು. ಈ 3 ನಂಬರ್ಗಳು ಸೇಮ್ ನಂಬರ್ಗಳು ಒಂದು ಪೇರು, ಈ 3 ನಂಬರ್ಗಳು ಒಂದು ಪೇರು, ಈ 3 ನಂಬರ್ಗಳದ್ದು ಒಂದು ಪೇರ್ ಸೇಮ್ ನಂಬರ್ಗಳದ್ದು, ಈ 3 ನಂಬರ್ಗಳು ಒಂದು ಪೇರ್. ಈಗ ಈ 3ರಿಂದ ಒಂದು ನಂಬರ್ ಹೊರಗಡೆ ತಗೊಳ್ಳಿ, ಈ 3ರಿಂದ ಒಂದು ನಂಬರ್ ತಗೊಳ್ಳಿ, ಈ 3ರಿಂದ ಒಂದು ನಂಬರ್ ತಗೊಳ್ಳಿ, ಈ 3ರಿಂದ ಒಂದು ನಂಬರ್. ಈಗ ಮಲ್ಟಿಪ್ಲೈ ಮಾಡಬೇಕು. 2 2s are 4, 4 3s are 12, 12 3s are 26, ಸಾರಿ 12 3s are 36. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಒನ್. ಸೊ ಈ ರೀತಿ ಇದು ಆ್ಯಕ್ಚುಲ್ ಸಾಲ್ವಿಂಗ್. ಅದು ವಿತೌಟ್ ಸಾಲ್ವಿಂಗ್, ಜಸ್ಟ್ ಆಪ್ಷನ್ಸನ್ನು ಮಾತ್ರ ನೋಡಿ ಚೆಕ್ ಮಾಡೋದು. ಬಟ್ ಅದು ಎಲ್ಲ ಟೈಮಲ್ಲೂ ವರ್ಕ್ ಆಗಲ್ಲ, ಯಾಕಂದರೆ ಆಪ್ಷನ್ಸ್ಗಳ ಮೇಲೆ ಡಿಪೆಂಡ್. ಸಪೋಸ್ 26 ಕೊಟ್ಟಿದ್ರು ಅಂತಂದರೆ, ಅಥವಾ 1 ಪ್ಲೇಸಲ್ಲಿ ಮಲ್ಟಿಪ್ಲೈ ಮಾಡಿದಾಗ 6 ಬರೋ ಥರದ್ದೇ ಯಾವುದಾದ್ರು ಒಂದು ಆಪ್ಷನ್ ಕೊಟ್ಟಿದ್ರು ಅಂತಂದರೆ ಮತ್ತದು ಸ್ವಲ್ಪ ರಾಂಗ್ ಆಗ್ತದೆ, ಗೊತ್ತಾಗಲ್ಲ. ಓಕೆ, ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 13*98, 13*98 ಇದು 9ರಿಂದ ಸಂಪೂರ್ಣವಾಗಿ ಭಾಗವಾಗಬೇಕಾದರೆ ಈ ಸ್ಟಾರ್ ಜಾಗದಲ್ಲಿರಬೇಕಾದ ಸಂಖ್ಯೆ ಯಾವುದು ಅಂತ. ಸೊ ನಂಬರ್ ಕೊಟ್ಟಿರೋದು 13*98 ಅಂತ. ಈ ಸ್ಟಾರ್ ಜಾಗದಲ್ಲಿ ಯಾವ ನಂಬರ್ ಇರಬೇಕು ಅಂತ
ಕೇಳಿದ್ದಾರೆ ಕ್ವಶನ್. ಸೊ 9ಇಂದ ಡಿವೈಡ್ ಆಗಬೇಕು ಅಂದರೆ ರೂಲ್ ಏನಿದೆ ಅಂತಂದರೆ ಅಲ್ಲೇನು ನಂಬರ್ ಕೊಟ್ಟಿರ್ತಾರೆ ಅದರಲ್ಲಿರ್ತಕ್ಕಂಥ ಡಿಜಿಟ್ಗಳನ್ನು ಆ್ಯಡ್ ಮಾಡಬೇಕು. ಅದೇನಾದರೂ 9ಇಂದ ಡಿವೈಡ್ ಆಗ್ತಿತ್ತು ಅಂತಂದರೆ ಆವಾಗ ಕೊಟ್ಟಂಥ ನಂಬರ್ ಕೂಡ 9ಇಂದ ಡಿವೈಡ್ ಆಗುತ್ತೆ ಅನ್ನೋದು ರೂಲ್. ಇಲ್ಲಿ ಡಿಜಿಟ್ಸ್ ಯಾವುದು ಅಂತಂದರೆ 1 + 3 ಪ್ಲಸ್ ಇದೊಂದು ಸ್ಟಾರ್, ಅದೊಂದು ಸ್ಟಾರ್ ತಗೊಳ್ಳೋಣ, +9 + 8. ಈಗ ಆ್ಯಡ್ ಮಾಡಿ 3 + 1 4, 4 + 9, 4 + 9 13, 13, 13 + 8. ಸೊ 13 8 ಅಂತಂದರೆ 21, 21 ಬಂತು. ಈ 21ಕ್ಕೆ ಯಾವ ನಂಬರ್ನ ಆ್ಯಡ್ ಮಾಡಿದರೆ ಅದು 9ಇಂದ ಡಿವೈಡ್ ಆಗುತ್ತೆ ಅಂತ ನೋಡೋಣ. ಈಗ ಆಪ್ಷನ್ಸ್ ತಗೊಂಡು ನೋಡಿ. 6 ತಗೊಂಡ್ರೆ 21 + 6 ಅಂತಂದರೆ ಎಷ್ಟಾಯ್ತು ಅಲ್ಲಿಗೆ 27 ಆಯಿತು. ಸೊ 9ಇಂದ ಡಿವೈಡ್ ಆಗುತ್ತೆ. ದೇರ್ ಫೋರ್ ಆಪ್ಷನ್ ಎ ಇಸ್ ದ ಕರೆಕ್ಟ್ ಒನ್. ಒಂದು ವೇಳೆ 7 ತಗೊಂಡ್ರೆ 21 + 7 ಎಷ್ಟಾಗ್ತದೆ 28. ಸೊ 9ಇಂದ ಡಿವೈಡ್ ಆಗಲ್ಲ. 8 ತಗೊಂಡ್ರೆ 21 + 8 29, ಅದು ಕೂಡ ಆಗಲ್ಲ. 9 ತಗೊಂಡ್ರೆ 21 + 9 30, ಅದು ಕೂಡ ಆಗಲ್ಲ. ಸೊ ಆಪ್ಷನ್ ಎ ಇದೆ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್, 2000ವನ್ನು ಯಾವ ಕನಿಷ್ಠ ಸಂಖ್ಯೆಯಿಂದ ಭಾಗಿಸಿದರೆ ಭಾಗಲಬ್ಧವು ಪೂರ್ಣ ಘನವಾಗುವುದು. ಅಂದರೆ ಭಾಗಲಬ್ಧ ಡಿವೈಡ್ ಮಾಡಿದ ಮೇಲೆ ಏನು ಬರುತ್ತಲ್ಲ ಅದು. ಸೊ ನಾವು ಕನಿಷ್ಠ ಸಂಖ್ಯೆ ಅಂತ ಹೇಳಿದ್ರೆ 2ಇಂದನೇ ಡಿವೈಡ್ ಮಾಡೋಣ. ಡಿವೈಡ್ ಮಾಡಿ ನೋಡೋಣ. 2ಇಂದ ಡಿವೈಡ್ ಮಾಡಿ. 2 1 2000. ಸೊ 1000 ಈಸ್ ಕ್ಯೂಬ್ ಆಫ್ 10. ನೋಡಿ 10 10 100, ಅಗೇನ್ 100 10 1000. ದೇರ್ ಫೋರ್ ಯಾವ ಕನಿಷ್ಠ ಸಂಖ್ಯೆಯಿಂದ ಭಾಗ ಮಾಡಬೇಕು ಅಂತಂದರೆ 2ರಿಂದ ಭಾಗ ಮಾಡಬೇಕು. ತನ್ನ ಘನಮೂಲದ ಬೆಲೆಯನ್ನೇ ಹೊಂದಿರುವ ಘನ, ಅಂದರೆ ಕ್ಯೂಬ್ ಮಾಡಿದ ಮೇಲೂ ಕೂಡ ಸೇಮ್ ವ್ಯಾಲ್ಯೂ ಬರಬೇಕು, ಅಥವಾ ಕ್ಯೂಬ್ ರೂಟ್ ತಗೊಂಡ್ರೂ ಕೂಡ ಅದೇ ವ್ಯಾಲ್ಯೂ ಇರಬೇಕು. ಅದು ಯಾವುದು ಅಂತಂದರೆ 1. ಬಿಕಾಸ್ 1 ಕ್ಯೂಬ್ ಈಸ್ 1. ಅದರ್ ವರ್ಡ್ಸ್ ಕ್ಯೂಬ್ ರೂಟ್ ಆಫ್ 1 ಈಸ್ 1. ಸೊ ತನ್ನ ಬೆಲೆ ಮತ್ತು ಘನಮೂಲದ ಬೆಲೆ ಎರಡು ಕೂಡ ಒಂದೇ ಇದೆ. ಸೊ ಕ್ಯೂಬ್ ರೂಟು ಮತ್ತು ಅದರ ವ್ಯಾಲ್ಯೂ ಒಂದೇ ಇರೋದ್ರಿಂದ ಅದು ಆಪ್ಷನ್ ಬಿ. ಸೊ 216 ಇಂಟು 512 ಡಿವೈಡೆಡ್ ಬೈ 27 ಇದರ ಘನಮೂಲ ಅಂತ ಕೇಳಿದ್ದಾರೆ. ಸೊ ಕೆಲವೊಂದಷ್ಟು ಘನಮೂಲಗಳನ್ನು ನೆನ್ಪಿಟ್ರೆ ಒಳ್ಳೆಯದು. 216 ಯಾವುದರ ಘನಮೂಲ? 6ರ ಘನಮೂಲ. 512 ಯಾವುದರ ಘನಮೂಲ ಅಂತಂದರೆ 8ರ ಘನಮೂಲ. ಸಾರಿ, ಘನಮೂಲ ಅಲ್ಲ, ಘನ. 216 6ರ ಘನ, 512 8ರ ಘನ, 27 3ರ ಘನ. ಗೊತ್ತಾಗಿಲ್ಲ ಅಂತಂದರೆ ಈಗ ತಾನೇ ಫ್ಯಾಕ್ಟರೈಸೇಷನ್ ಮೆಥಡಿಂದ ನಾವು ಮಾಡಿದ್ವಲ್ಲ ಅದೇ ರೀತಿ ಫೈಂಡ್ ಮಾಡಬಹುದು. ಬಟ್ ಕೆಲವೊಂದಷ್ಟು ಘನಮೂಲಗಳನ್ನು ನೆನ್ಪಿಟ್ಕೊಂಡ್ರೆ ಒಳ್ಳೆಯದು ಅಂತ ಅನಿಸ್ತದೆ. ಸೊ ಕ್ಯೂಬ್ ರೂಟ್ ಆಫ್ 216 ಈಸ್ 6, ಕ್ಯೂಬ್ ರೂಟ್ ಆಫ್ 512 ಈಸ್ 8, ಕ್ಯೂಬ್ ರೂಟ್ ಆಫ್ 227 ಈಸ್ 3. ಅದು ನೆನಪಿಲ್ಲ ಅಂತ ಅನ್ಕೊಳ್ಳಿ. ಈಗ ಕ್ಯೂಬ್ ರೂಟ್ ಫೈಂಡ್ ಮಾಡಬೇಕು. 216 2ಇಂದ ಹೋಗ್ತದೆ. 2 1 2, 2 8 16, 2 5 10, 2 4 8, 2 27, 3 9, 3 3 1. ಸೊ ಈ 3ರಿಂದ ಒಂದು ನಂಬರ್ ಬರಬೇಕು, ಈ 3ರಿಂದ ಒಂದು ನಂಬರ್ ಬರಬೇಕು. ಕ್ಯೂಬ್ ರೂಟ್ ಅಲ್ಲ, ಹಾಗಾಗಿ. ಸೊ ಮಲ್ಟಿಪ್ಲೈ ಮಾಡಿ 2 3 6. ಸೊ 216ರ ಘನಮೂಲ ಎಷ್ಟು ಅಂತಂದರೆ 6. ನೋಡಿ, ಈ ಕಂಪ್ಲೀಟ್ ಇದರ ಕ್ಯೂಬ್ ರೂಟ್ ಕೇಳಿದರೆ ಅಂತಂದರೆ ನೋಡಿ, ಕ್ಯೂಬ್ ರೂಟ್ ಆಫ್ 216 ಇಂಟು 512 ಡಿವೈಡೆಡ್ ಬೈ 27 ಈ ರೀತಿ ಕೇಳಿದರೆ ಅಂತಂದರೆ ಇದನ್ನು ಸಪ್ರೇಟ್ ಮಾಡ್ಬೋದು ನಾವು ಕ್ಯೂಬ್ ರೂಟನ್ನು. ಸೊ ಕ್ಯೂಬ್ ರೂಟ್ ಆಫ್ 216 ಇಂಟು ಕ್ಯೂಬ್ ರೂಟ್ ಆಫ್ 512 ಡಿವೈಡೆಡ್ ಬೈ ಕ್ಯೂಬ್ ರೂಟ್ ಆಫ್ 27. ಸೊ ಈ ರೀತಿ ಸಪ್ರೇಟ್ ಮಾಡ್ಬೋದು. ಹಾಗಾಗಿನೇ ನಾನು ಸಪ್ರೇಟ್ ಇಂಡಿವಿಜುವಲ್ ನಂಬರ್ಗಳದ್ದು ಕ್ಯೂಬ್ ರೂಟ್ಗಳನ್ನು ಫೈಂಡ್ ಮಾಡ್ತಿದ್ದೀನಿ. ರೈಟ್, ಈಗ 216 ಆಯಿತು. ಈಗೇನು ಮಾಡೋಣ ಅಂತಂದರೆ 512 ಕ್ಯೂಬ್ ರೂಟ್ ಫೈಂಡ್ ಮಾಡೋಣ. ಆಗಲೇ ಹೇಳಿದ್ದೀನಿ, 512 ಈಸ್ ಕ್ಯೂಬ್ ಆಫ್ 8 ಅಂತ. ಒಂದ್ಸರಿ ವೆರಿಫೈ ಮಾಡೋಣ. 2 2 4, 2 5 10, 2 6 12, 2 1 2, 2 2 4, 2 8 16, 2 6 12, 2 4 8, 2 32, 2 16, 2 8, 2 4, 2 2, 2 1. 3 ನಂಬರ್ಗಳದೊಂದು ಗ್ರೂಪು. ಸೊ ಈ 3ರದ್ದು ಒಂದು ಗ್ರೂಪ್ ಆದರೆ, ಈ 3ರದ್ದು ಒಂದು ಗ್ರೂಪ್ ಆದರೆ, ಈ 3ರದ್ದು ಒಂದು ಗ್ರೂಪ್.
ಸೊ 3ರಿಂದನೂ ಒಂದೊಂದು ನಂಬರ್ ತಗೊಳ್ಳೋಣ. ಇದರಿಂದ ಒಂದು ನಂಬರ್, ಇದರಿಂದ ಒಂದು ನಂಬರ್, ಇದರಿಂದ ನಂಬರ್ ಮಲ್ಟಿಪ್ಲೈ ಮಾಡಿ. 2 2 4, 4 2 8. ಸೊ 5 12 8 ಆದರೆ 2 16 6 ಕ್ಯೂಬ್ ರೂಟ್. ಸಿಮಿಲರ್ಲಿ 27. 3 9 3 3 3 1. ಸೊ 3ರಿಂದ ಬರೋದು ಒಂದೇ ಒಂದು ನಂಬರು 3. ಸೊ ಇಲ್ಲಿ ಎಷ್ಟು ಬಂತು ಆನ್ಸರು? 3 ಬಂತು. ಈಗ ಅದರದ್ದು ಕ್ಯೂಬ್ ರೂಟ್ ಪ್ಲೇಸಲ್ಲಿ ಆ ವ್ಯಾಲ್ಯೂಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಕ್ಯೂಬ್ ರೂಟ್ ಆಫ್ 216 ಅಂದರೆ 216 ಘನಮೂಲ ಎಷ್ಟು? 6 ಇಂಟು 512 ಘನಮೂಲ 8 ಡಿವೈಡೆಡ್ ಬೈ 27 ಘನಮೂಲ 3 ಡಿವೈಡ್ ಮಾಡಿ ಭಾಗ 1 3 1 3 2 8 2 16. ದೇರ್ಫೋರ್ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಒನ್. ನೆಕ್ಸ್ಟ್ 5607 ಇದನ್ನು ಪೂರ್ಣ ವರ್ಗವನ್ನಾಗಿ ಮಾಡಲು ಅದಕ್ಕೆ ಸೇರಿಸಬೇಕಾದ ಅಂತಂದರೆ ಡಿವಿಷನ್ ಮಾಡ್ತೀವಿ. ಲಾಸ್ಟ್ ಸ್ಟೆಪ್ಪಲ್ಲಿ ಒಂದಷ್ಟು ಎಕ್ಸ್ಟ್ರಾ ತಗೊತೀವಿ, ಯಾಕಂದರೆ ಸೇರಿಸಬೇಕು ಅಂತ. ಕಳೆಯಬೇಕಾದಂತಂದರೆ ಕೊಟ್ಟಿರೋ ನಂಬರಲ್ಲೇ ಎಕ್ಸ್ಟ್ರಾ ನಾವೇನು ಮಾಡಬೇಕು ಅಂತಂದರೆ ತೆಗಿಬೇಕು. ಸೊ ಡಿವಿಷನ್ ರೂಲ್ ನಾನು ಇದು ಮಾಡ್ತೀನಿ. 5607. ಸೊ ಪ್ರಾಸೆಸ್ ನಿಮ್ಗೆ ಆಲ್ರೆಡಿ ಒಂದು ವಿಡಿಯೋನಲ್ಲಿ ಡಿಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಡೈರೆಕ್ಟಾಗಿ ಮಾಡ್ತೀನಿ. 7 7 49. ಸೊ ಇಲ್ಲಿ 16ಅಲ್ಲಿ 9 ಹೋದರೆ 7, ಈ 07 ಆಸ್ ಇಟ್ ಈಸ್ ಬರ್ತದೆ. ಇಲ್ಲೇನು ಮಲ್ಟಿಪ್ಲೈ ಮಾಡಿದ್ವಿ ಅದೇ 7ನಲ್ಲಿ ಆ್ಯಡ್ ಮಾಡಬೇಕು ಅಂತ ಹೇಳಿದ್ದೀನಿ. 7 + 7 = 14. ಇಲ್ಲಿ ಬರೀಬಾರ್ದು, ಸ್ವಲ್ಪ ಜಾಗ ಬಿಟ್ಟು ಬರೀರಿ, ಯಾಕಂದರೆ ನೆಕ್ಸ್ಟ್ ಇಲ್ಲೊಂದು ಡಿಜಿಟ್ ಬರುತ್ತೆ, ಇಲ್ಲೊಂದು ಡಿಜಿಟ್ ಬರುತ್ತೆ. ಈಗ 1 4 ಅಂತ ಇದೆ. ಇಲ್ಲಿ ಸಪೋಸ್ ಒಂದು ಯಾವುದೋ ಒಂದು ನಂಬರ್ ಗೆಸ್ ಮಾಡೋಣ. 5 ತಗೊಳ್ಳೋಣ, ಯಾಕಂದರೆ ಇಲ್ಲಿ 7 ಇದೆ ಅಂತಂದರೆ ಇಲ್ಲಿ 5 1 5 100 ಪ್ಲೇಸಲ್ಲಿ ಮಲ್ಟಿಪ್ಲೈ ಮಾಡಿದಾಗ 5 ಬರ್ಬೋದು. ಸೊ ಇಲ್ಲೂ ಕೂಡ 5 ತಗೋಬೇಕಾಗ್ತದೆ. ತಗೊಂಡ್ರೆ 5 5 25 ಕ್ಯಾರಿ 2, 5 4 20, 2 22, 2 ದಶಕ 2, 5 1 5 2 7, 725 ಆಗ್ತದೆ. ಸಪೋಸ್ 4 ತಗೊಂಡ್ರೆ, ಇಲ್ಲೇ 4 ತಗೊಂಡ್ರೆ ಇಲ್ಲೂ ಕೂಡ 4 ತಗೋಬೇಕು. ಸೊ 4ಇಂದ ಮಲ್ಟಿಪ್ಲೈ ಮಾಡಬೇಕು. 4 4 16, 4 4 16 1 17, 4 1 4 1 5, 576 ಕಡಿಮೆ ಆಗ್ತದೆ. ನೆಕ್ಸ್ಟ್ ನಂಬರ್ ತಗೊಂಡ್ರೆ 725. ಸೊ ಇದು ಬೆಟರ್. ಸೊ 145, ಇಲ್ಲಿ ಎಷ್ಟು ಬರಬೇಕು? 5 ಬರಬೇಕು. ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? 725. ಎಕ್ಸ್ಟ್ರಾನೇ ತೊಗೋಬೇಕು. ಇಲ್ಲಿ 707 ಎಕ್ಸ್ಟ್ರಾ ತೊಗೋಬೇಕು. ಯಾಕೆ ಎಕ್ಸ್ಟ್ರಾ ತೊಗೋಬೇಕು ಅಂತಂದರೆ ನಾವಿಲ್ಲಿ ಕನಿಷ್ಠ ಸಂಖ್ಯೆಯನ್ನು ಸೇರಿಸಬೇಕಾದರೆ ಅಂತ ಹೇಳಿದ್ದಾರೆ. ಸೇರಿಸಬೇಕಾದರೆ ಅಂತಂದರೆ ಎಕ್ಸ್ಟ್ರಾ ತೊಗೋಬೇಕು. ಕಳೆಯಬೇಕಾದರೆ ಅಂತಂದರೆ ಕಡಿಮೆ ತಗೋಬೇಕು. ಗುಣಿಸಬೇಕಾದರೆ ಅಂತಂದರೆ ಫ್ಯಾಕ್ಟರೈಸೇಷನ್ ಮೆಥಡಿಂದ ಮಾಡಿದರೆ ಅಲ್ಲಿ ಯಾವ ನಂಬರ್ನ ಮಲ್ಟಿಪ್ಲೈ ಮಾಡಬೇಕಂತ ಗೊತ್ತಾಗ್ಬಿಡ್ತದೆ. ಭಾಗಿಸಬೇಕಾದರೆ ಅಂತಂದ್ರೂ ಕೂಡ ಫ್ಯಾಕ್ಟರೈಸೇಷನ್ ಮೆಥಡ್ ಮಾಡಿದಾಗ ಅಲ್ಲಿ ಗೊತ್ತಾಗ್ಬಿಡ್ತದೆ ನಮಗೆ. ಸೊ ಇಲ್ಲಿ ಎಷ್ಟು ಬರುತ್ತೆ ಅಂತಂದರೆ ಇಲ್ಲಿ ಆ್ಯಕ್ಚುಲಿ ಮೈನಸಲ್ಲಿ ಬರುತ್ತೆ, ಯಾಕಂದರೆ 707 - 725. ಸೊ ಎಷ್ಟು ಬರುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡೋಣ. 725 707. ಸೊ ಇಲ್ಲಿ 15ಅಲ್ಲಿ 7 ಹೋದರೆ 8, ಇಲ್ಲಿ 1 ಇದೆ 18 ಬರುತ್ತೆ. -18 ಅಂದರೆ ಅರ್ಥ ನಾವು ಎಷ್ಟು ಆ್ಯಡ್ ಮಾಡಬೇಕು ಅಂತಂದರೆ 18ನ್ನು ಆ್ಯಡ್ ಮಾಡಬೇಕು. 18 ಕಡಿಮೆ ಇದೆ ಅಂತ ಅರ್ಥ. ಸೊ 18ನ್ನು ಆ್ಯಡ್ ಮಾಡಿದರೆ ಅದೆಷ್ಟಾಗ್ತದೆ? 5607 + 18. ಸೊ 5625 ಆಯಿತು. ದಿಸ್ ಈಸ್ ದ ಸ್ಕ್ವೇರ್ ಆಫ್ 75. ಸೊ ಎಷ್ಟು ಆ್ಯಡ್ ಮಾಡ್ಬೇಕು ನಾವಿಲ್ಲಿ? 18ನ್ನು ಆ್ಯಡ್ ಮಾಡಬೇಕು. ಆಪ್ಷನ್ ಸಿ. ಒಂದು ಸಾರಿ ವೆರಿಫೈ ಮಾಡೋಣ. 75 ಸ್ಕ್ವೇರು 5625 ಹೌದಾ ಅಲ್ಲ ಅಂತೇಳಿ. ಸ್ಕ್ವೇರ್. ಸೊ 2 ಡಿಜಿಟ್ ನಂಬರ್ಗಳ ಸ್ಕ್ವೇರ್ನ ಯಾವ ರೀತಿ ಫೈಂಡ್ ಮಾಡಬೇಕು ಅಂತ ನಾನು ಆಲ್ರೆಡಿ ಹೇಳಿದೆ. ಮೊದಲು 1 ಪ್ಲೇಸನ್ನು ಸ್ಕ್ವೇರ್ ಮಾಡಬೇಕು. 5 5 25 ಕ್ಯಾರಿ 2. ಆಮೇಲೆ ಈ 3 ಡಿಜಿಟ್ಗಳನ್ನ ಮಲ್ಟಿಪ್ಲೈ ಮಾಡಿ. 7 5 35, 35 2 ಅಂತಂದರೆ 70, 70 + 2, 72ಕ್ಕೆ 2 ದಶಕ 7. ಅಗೇನ್ 10 ಸ್ಥಾನ ದಶಕ ಸ್ಥಾನ ಇದೆಯಲ್ಲ ಅದು 10 10th ಪ್ಲೇಸನ್ನು ಸ್ಕ್ವೇರ್ ಮಾಡಬೇಕು. ಮತ್ತೆ 7 7 49, 49 + 7 56. Yes, of course 5625 is the square of 75. ಸೊ 18ನ್ನು ನಾವೇನು ಮಾಡಬೇಕು? ಆ್ಯಡ್ ಮಾಡಬೇಕು.